ನೋಡಿ ಫ್ಯಾನ್ಸ್ ಎಲ್ಲ ಹೆಂಗ್ ಕುತ್ಕೊಂಡಿದ್ದಾರೆ. ಮತ್ಕೊಳ್ಳಿ ಅಣ್ಣವ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾನ್ಸಿನ ಆಗುತ್ತೆ ನೋಡ್ಕೊಟ್ರಿ ಹಂಗೆ ಇವಾಗ. ನೋಡಿ ನೋಡಿ ನೋಡಿ, ಐ ಹಾಗೆಲ್ಲ ಮಾಡಬಾರ್ದಕ್ಕಂತ. ಇವು ಹಸು ಜೊತೆ ಎಲ್ಲ ಫ್ರೆಂಡ್ಸ್ ಹೋಗಿದಾವೆ. ಮೊಟ್ಟೆ ಇಡೋದಕ್ಕೆಲ್ಲ ರೆಡಿ ಮಾಡ್ತೀವಿ. ಇದು ನೋಡಿ, ನಾನೇನೋ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಡ್ರಮ್ ಎಲ್ಲ ಕುತ್ಕೊಂಡಿದ್ರೆ ಬಂದ್ಬಿಡ್ತೆ ಮೇಲೆ. ಸದ್ಯಕ್ಕೆ ಇವಾಗ 1 2 3 6 ಇದೆ ಗುರು, 3 ಪೇರ್ಸ್ ಇದೆ. ಸೊ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿರೋ ಎಲ್ಲರೂ ಆರಾಮಾಗಿ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನು ಅಂದರೆ, ನನ್ನ ಮಿನಿ ಝೂ ಅಂತ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಹಸು ಇತ್ತು. ಸೊ ನೀವು ಕಾಣ್ತಿದೆಯಲ್ವಾ, 2 3 ಇದ್ವು. ಸದ್ಯಕ್ಕೆ ಈಗ ಒಂದೇ ಒಂದಿದೆ. ಸೊ ಮಿನಿ ಝೂನ ಎಕ್ಸ್ಪ್ಲೋರ್ ಮಾಡೋಣ ಬಂದೆ ನಮ್ಮ ಮನೇಲಿ ಮಿನಿ ಝೂಗೆ. ಸೊ ಅಲ್ಲಿ ನೋಡಿ ಬಡ್ಜಿಸ್ ಇದೆ ಒಳಗಡೆ, ಕಾಣ್ತಿದೆಯಲ್ವಾ, 3 ಪೇರ್ಸ್ ಬಡ್ಜಿಸ್ ಇದೆ. ಸೊ ಈಗ ತಾನೇ ಅದಕ್ಕೆ ನಾನು ಮನೆಯಲ್ಲ ರೆಡಿ ಮಾಡಿದೆ. ಇದೊಂದು ಆ ಕಡೆ ಈ ಕಡೆ ಒಂದಿದೆ, ಅಲ್ಲೊಂದಿದೆ. ಇದು ಒಂದು 2 ಫೀಟ್ಗೆ ಇಲ್ಲ 1.5 ಫೀಟ್ಗೆ ಈ ತರ ಒಂದು ತೋರಿಸಿ ನಾನು ಯಾವ ಥರ ಬಂದ್ ಮಾಡಿದೆ ಅಂತ. ಇದಕ್ಕೆ ಒಂದು ಫುಲ್ ನೈಟ್ ಎಲ್ಲ ನಾನು ಇದ್ದೇ ಕೆಟ್ಟಿದ್ದೀನಿ ಇಲ್ಲಿಂದ ತನಕ ಮಾಡೋದಕ್ಕೆ. ಬನ್ನೀಸ್ ಅಂತಾರೆ, ರ್ಯಾಬಿಟ್ಸ್ ಇದಾವೆ ಒಂದು 7 8 ಪೇರ್ಸು. ಅಲ್ಲಿ ಏನು ಗುರು ಅದು ಟರ್ಕಿ ಕೋಳಿನ? ಅಲ್ಲ ಏನೋ ಒಂಥರ ಸಮಥಿಂಗ್ ಅದ್ರ ನೇಮ್ ನನ್ನ ನೆನ್ ಬರ್ತಾ ಇಲ್ಲ. ಸೊ ಇಲ್ಲೇ ಒಂದು 2 ಇದೆ. ಸೊ ಮಿನಿ ಝೂ ಮಾಡೋಕ್ಕೆ ನಮ್ಮ ಮನೆ ಇಲ್ಲ. ಸೊ ಇದಕ್ಕೆ ಬರ್ಜಿಸ್ಗೆ ನಾನು ಫುಡ್ ಇಕ್ಕೋದಕ್ಕೆ ಥರ ಒಂದು ಟ್ರೈ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಇದು ವಾಟರ್ಗೆ. ಸೊ ಬರ್ಜಿಸ್ ನೀವು ಸಾಕ್ತೀರಾ ಅಂತ ಹೇಳಿದ್ರೆ ಡೈಲಿ ನೀವು ಅದಕ್ಕೆ ಫ್ರೆಶ್ ವಾಟರ್ ಮೇಂಟೈನ್ ಮಾಡಬೇಕಾಗುತ್ತೆ. ಬ್ರೀಡಿಂಗ್ ಮಾಡ್ತೀನಿಲ್ಲ, ಸಾಕ್ತೀನಿ 1 ಪೇರ್ ಆದರೂ 2 ಪೇರ್ಸ್ ಆದರೂ ಅಂದರೆ ಡೈಲಿ ನಿಮಗೆ ಅದು ಫ್ರೆಶ್ ವಾಟರ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಆ ಕಡೆ ಅಲ್ಲಿ ಬಾತ್ಕೋಳಿ ಇದೆ. ಸೊ ಬಾತ್ಕೋಳಿ ನೋಡಿ, ಅಲ್ಲಿ ನಾನು ರೀಸೆಂಟ್ ತಗೊಂಡಿದ್ದು ಒಂದು 3 4 ಡೇಸ್ ಆಗಿದೆ ಅಷ್ಟೇ, ಇಲ್ಲ 1 ವೀಕ್ ಆಯ್ತು ಅನ್ಕೊಂತೀನಿ. 2 ಡಕ್ಸ್ ಇದೆ, ಅಲ್ಲೊಂದು ಇದೆ ನೋಡಿ ಗುರು, ಒಂದು ಡಕ್ ಮರಿ ಅದು. ಸೊ ಕಾಮಿಡಿ ಮಾಡ್ತಾ ಇದೀನಿ ಅಷ್ಟೇ. ಈ ಸಿಟಿ ಕೋಳಿ ಅಂತಾರೆ, ನಾನು ಟರ್ಕಿ ಅಂತ ಇಡ್ತಿದ್ದೀನಿ. ಸಿಟ್ಟು ಕಲರ್ ಬರ್ತಿದೆ, ಯಪ್ಪ ಓಡೋಗ್ತಿದೆ ಗುರು. ಸೊ ಫಸ್ಟ್ ಹೇಳ್ತಾ ಇದೀನಿ, ಇವೆಲ್ಲ ನಾಟ್ ಫಾರ್ ಸೇಲ್ಸ್. ನನ್ನ ಓನ್ ಝೂನ ನಾನು ಕ್ರಿಯೇಟ್ ಮಾಡಿದ್ದು, ಯಾವುದು ಸೇಲ್ಗಿಲ್ಲ ಸದ್ಯಕ್ಕೆ. ನಾನು ಸೇಲ್ ಮಾಡೋ ಸಹ ಇಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಸಹ. ಸೊ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲೊಂದಿಷ್ಟು. ಫಸ್ಟ್ 1 ಪೇರ್ ಅಷ್ಟೇ ಗುರು ತಂದಿದ್ದು ನಾನು. ಇದು ಅದಾಗ ಗೊತ್ತಾಗ್ತಿಲ್ಲ, ಇದೆ ಅನ್ಕೊಂತೀನಿ. ಇದೆ ಫುಲ್ ಓಲ್ಡ್ ಎಸ್, ಅದು ಗರ್ಲು ಬಾಯ್ ಸತ್ತೋದ ಹೆಲ್ತ್ ಇಶ್ಯೂಸ್ ಇಂದ. ಬಟ್ ನಾನು ಮೇಂಟೈನ್ ಮಾಡಿದೆ. ಸೊ ಗೊತ್ತಿಲ್ಲ ಯಾವ ತರ ಸತ್ತಾಯ್ತು ಅಂತ. ಇಷ್ಟೊಂದು ಫುಡ್ ಎಲ್ಲ ಹಾಕಿದೆ ಗುರು ಅದ್ರ ಮೇಲೆ, ಡ್ರಮ್ ಪ್ಲೇಟ್ ಮೇಲೆ. ಸೊ ಇಲ್ಲಿ ಸ್ವಲ್ಪ ಹುಲ್ಲು ಹೈಟ್ ಅಲ್ಲಿ ಇದೆ. ನಾನು ಹುಲ್ಲು ರಿಮೂವ್ ಮಾಡ್ತಿರೋ ರೀಸನ್ ಅಷ್ಟೇ. ಅದೆಲ್ಲ ಬೇಬಸ್ ಮಾಡುತ್ತೆ ಒಳಗಡೆ ಎಲ್ಲ. ಸೊ ಅಲ್ಲಿ ರೀಸೆಂಟ್ ನೆನೆ ತೋಡ್ತಾ ಇತ್ತು ಇವೊಂದು ಗುರು, ಕಿಕ್ಕಿ ಅಂತ ಅಲಾರಂ ತರ ಮಾರ್ನಿಂಗ್ ಡೈಲಿ ರೋಟೀನ್ ನಾನು ಇದೇ ಆಗೋಯ್ತು. ಎಲ್ಲೂ ಹೊರಗೂ ಹೋಗ್ತಿಲ್ಲ ಸದ್ಯಕ್ಕೆ. ಇವಾಗ ಡೈಲಿ ಎದ್ದೇಳು, ಮಾರ್ನಿಂಗ್ ಎತ್ಕೊಂಡ್ಬಂದು ವಾಟರ್ ಕ್ಲೀನ್ ಮಾಡು, ಒಳಗಡೆ ಕ್ಲೀನ್ ಮಾಡು. ಇವಾಗ ಸಜ್ಜೆ ಸಾಮಿ ಅಂತಾರೆ ಇದ್ರನ್ನ. ಸೂರ್ಯಕಾಂತಿ ಬೀಜ ಎಲ್ಲ ಇದೆ ಅದರಲ್ಲೇ. ಸೊ ನೀವು ಅಬ್ಸರ್ವ್ ಮಾಡೋದು ಕಾಣಿಸುತ್ತೆ. ವಿಂಟರ್ ಅಲ್ವಾ, ಸೊ ಇದು ಸದ್ಯಕ್ಕೆ ಇನ್ನೂ ಮರಿ ಮಾಡಲ್ಲ. ಸೊ ಆದ್ರೆ ನಾನು ಒಳಗಡೆ ಕಟ್ಬಿಟ್ಟಿದ್ದೀನಿ, ಯಾಕೆ ಮುಂಜಾಗ್ರತೆಯಿಂದ. ಒಳಗಡೆ ತೋರಿಸ್ತೀನಿ. ಅದು ಪೀಸು 100 ರುಪೀಸ್. ನಾನು ಇದು ಓನರ್ ರೆಡಿ ಮಾಡಿದ್ದು ಜಸ್ಟ್ ಒಂದು 80 ರುಪೀಸ್ ಏನು, 80 70 ಆಯ್ತು. ಸೊ ನೋಡಿ ಎಲ್ಲ ಕಡ್ಡಿ ಮೇಲೆ ಕುತ್ಕೊಂಡಿದ್ದಾವೆ. ಆ ಪಾಟ್ ನೋಡಿ ನೀನು ಪ್ರಿಪೇರ್ ಮಾಡಿದ್ದೀನಿ, ಸಿಮೆಂಟ್ ಹಾಕಿ. ಇವಾಗ ತಾನೇ ನೀರು ಹಾಕಿದೆ, ಸ್ವಲ್ಪ ಲೈಟಾಗಿ ಗಲಜ್ ಆಗಿದೆ, ಸಾರಿ ಫಾರ್ ದಟ್. ಈ ಬ್ಲೂನು ಇದೊಂದು 2 ಪೇರ್ ಬರೋ, ಇದ್ರ ಮೇಲೆ ತಲೆ ಮೇಲೆ ಸ್ವಲ್ಪ ಲೈಟಾಗಿ ಮಾರ್ಕ್ ಇದೆ ನೋಡಿ. ಸೊ ಅದಕ್ಕೂ ಮಾರ್ಕ್ ಇದೆ ತಲೆ ಮೇಲೆ ನೋಡಿ. ಇವೆರಡು ಕಪಲ್ಸ್ ಬರ್ತಾರೆ ನೋಡ್ಕೊಳ್ಳಿ ಇವಾಗ ಕಡ್ಡಿ ಮೇಲೆ. ಇದ್ರ ಮೇಲೆ ತಲೆ ಮೇಲೆ ಮಾರ್ಕ್ ಇದೆ ಅವಕ್ಕೆ ಸ್ವಲ್ಪ ರಿಸ್ಕ್ ಕೊಡೋಣ. ಅರ್ಲಿ ಮಾರ್ನಿಂಗ್ ನಾನು 6 o'clock ಎಲ್ಲ ಓಪನ್ ಮಾಡ್ಬಿಡ್ತೀನಿ, ಮೇವ್ ಆಗ್ಬಿಡ್ತೀನಿ ಅದಕ್ಕೆಲ್ಲ ಫೀಡಿಂಗು. ಸೊ ಇದು ಜಸ್ಟ್ ಈ ಒಂದು ವಿಂಟರ್ ಅಲ್ಲಿ ಇವೆಲ್ಲ ಇಷ್ಟು ಮಾತ್ರ ಫೀಡ್ ಮಾಡೋದಲ್ಲ. ಅದೇನೋ ಅಂತಾರೆ ಅದನ್ನ ಸ್ವಾಮಿ ಅಂತಾರೆ. ಪರ್ ಕೆಜಿ ನಿಮಗೆ ಒಂದು 80 90 ಸಿಗುತ್ತೆ, ಇಲ್ಲ ಪ್ಯಾಕೆಟೇ ಬರುತ್ತೆ. ನೋಡಿ ಕಲರ್ ಬಂದ್ಬಿಟ್ಟಿದೆ. ಸೊ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಆ ಒಂದು ಟರ್ಕಿ ಒಂದು 2 ಪೇರ್ಸ್ ಇದ್ದು, ಒಂದು ಸದೋಗಿದೆ. ಈ ಒಂದೆಲ್ಲ ಒಂದು 7 ಪೇರ್ಸ್ ಇದೆ ಅನ್ಕೊಂಡು. ಚಿಕ್ಕ ಪಾಪೂಸ್ ಎಲ್ಲ ಇದಾವೆ. ಅಲ್ಲಿ ಡಕ್ ಅದೊಂದು ಪೇರ್ ತಗೊಂಡಿದ್ದೀನಿ ಅಷ್ಟೇ ನಾನು ಸದ್ಯಕ್ಕೆ. ಇಲ್ಲಿ ನೋಡಿ ಮಜ್ಜಿಕೊಂಡಿದೆ ಇಲ್ಲೊಂದು. ಸೊ ಮತ್ತೆ ಹೇಳ್ತಾ ಇದೀನಿ, ನಾಟ್ ಫಾರ್ ಸೇಲ್. ಯಾರು ಕೇಳೋಕೋಬೇಡಿ, ನನ್ಗೆ ಪ್ರೋ ಕೊಡ್ತೀರಾ ಅಂತ. ನಾನು ಸೇಲ್ ಮಾಡಲ್ಲ. ನೀವು ಬೇಕಾದ್ರೆ ಇವಾಗ ಸದ್ಯಕ್ಕೆ ಎಲ್ಲೂ ಸಿಗ್ತಾ ಇಲ್ಲ ಗುರು, ನನಗೆ ಸಿಗ್ತಾ ಇಲ್ಲ. ಅದೊಂದು ಮೋರ್ ದೆನ್ 3 years ಆಗೈತೆ ಇದು ತಂದು. 3-4 years ಆಗೈತೆ. 4 years ಅಲ್ಲಿ ಇಷ್ಟೊಂದು ಉಳ್ಕೊಂಡಿದೆ ಅಷ್ಟೇ. ತುಂಬಾ ಎಲ್ಲ ಬೆಕ್ಕು ಕಾಟ ಗುರು ನಮ್ಮ ಮನೆಯಲ್ಲಿ. ನೋಡಿ ಆ ಕಡೆ ಮಿಸ್ ಎಲ್ಲ ತೆಗೆದೇ ಇಲ್ಲ, ಆ ಕಡೆ ಹೋಗೋದಿಲ್ಲ ನಾನು, ಅಲ್ಲೆಲ್ಲ ನಡೆಯೋದೇ ಇಲ್ಲ ನಾನು. ಫುಲ್ ಮಕ್ಕಳೇ ಸತ್ತಾಗುತ್ತೆ ಅಂತ ನೋಡಿ, ಅದೇನು ಖುಷಿಯಲ್ಲಿ ನೋಡ್ತಾ ಇದೆ. ಬತ್ಕೊಳ್ಳಿ ಅಣ್ಣವ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ ಇದು ನಾನು ಇಲ್ಲಿ ಕಟ್ಟಿದ್ದೀನಿ, ದಾರಂ ಬಿಚ್ಚಾಗ್ತಾ ಇದೆ ಹೋಗಿ. ಕಳ್ಳ ಗುರು ಇದೆಲ್ಲ. ನೀವು ಹೇಳ್ಬೋದು, ಏನ್ ಗುರು ಪಂಜರದಲ್ಲಕ್ಕೆ ಅವೆಲ್ಲ ತೊಂದರೆ ಮಾಡ್ತಾ ಇದೆಯಾ ಅಂತ. ಸೊ ಇದು ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಉಳ್ಕೊಳಲ್ಲ. ಸೊ ತುಂಬಾ ಜನ ಚಿಕ್ಕ ಪ್ಲೇಸಸ್ ಎಲ್ಲ ಇದು ಮಾಡ್ತಾರೆ, ಸಾಕ್ತಾರೆ. ಸೊ ಆ ತರ ಎಲ್ಲ ತುಂಬಾ ರಿಂಗ್ ಒಂದು ಆರಿಜೆಂಟಲ್ ಆಗಿ ಫ್ಲೈ ಮಾಡ್ಬೇಕು ಗುರು, ಅಷ್ಟೊಂದು ಸ್ಪೇಸ್ ಇರಬೇಕು. ಮೈನ್ ಆಗಿ ಇವ್ನು ಏನೋ ಮಾಡ್ತಾವ ಅಂತ ಹೇಳ್ಬಿಟ್ಟು ಇವೆಲ್ಲ ಡಿಫ್ರೆಂಟ್ ಆಗಿ ನೋಡ್ತಾವೆ ನನ್ನ. ಸೊ ಏನ್ ಹೇಳ್ತಿದೆ, ಇದನ್ನೆಲ್ಲ ನೀವು ಸಾಕ್ಬೇಕು ಅಂದ್ರೆ ಒಂದು 2 ಇಂದ ಮಿನಿಮಮ್ ಅಂದ್ರೂ 2 into 2 ಇರಬೇಕು ಗುರು. 2 feet ಹಿಂಗೆ 2 feet ಹಿಂಗೆ ಅಗಲ, ಉದ್ದ ಅಗಲ 2 feet ಇರಬೇಕು. ಸೊ ಅವಾಗಲೇ ನಿಮ್ಗೆ ಅದೊಂದು ಗ್ರೋ ಆಗುತ್ತೆ, ಬ್ರೀಡಿಂಗ್ ಸಹ ಮಾಡುತ್ತೆ. ಸೊ ನೀವು ಚಿಕ್ಕದಾಗೆಲ್ಲ ಒಂದು ಒಂದು ಯಾವ ತರ ಹೇಳೋದು, ಚಿಕ್ಕ ಗುರು ಸ್ಕೂಲ್ ಬ್ಯಾಗ್ ಸ್ವಲ್ಪ ಚಿಕ್ಕದಾಗ ಕೇಜಸ್ ಎಲ್ಲ ಮೇಂಟೈನ್ ಮಾಡ್ಕೋಬೇಡಿ ಸರ್. ಈ ತರ ಮಡಕೆಲ್ಲ ಇಡೋದಕ್ಕಾಗಲ್ಲ. ಓಪನ್ ಸ್ಪೇಸ್ ಇರಬೇಕು. ಅದು ಆರಿಜೆಂಟಲ್ ಆಗಿ ಈ ತರ ರೆಕ್ಕೆ 2 ತೆಗೆದ್ರೆ ಫುಲ್ ಓಪನ್ ಆಗುತ್ತಲ್ವಾ, ಆರಿಜೆಂಟಲ್ ಆಗಿ ಪ್ಲೇ ಮಾಡೋದಕ್ಕೆ ಅಷ್ಟೊಂದು ಸ್ಪೇಸ್ ಇರಬೇಕು, ಅವಾಗ ಬ್ರೀಡಿಂಗ್ ಎಲ್ಲ ಮಾಡುತ್ತೆ. ಸೊ ನೀವು ಇದನ್ನ ಸಾಕ್ತೀರಾ ಅಂದ್ರೆ ಕ್ಯಾಲ್ಸಿಯಂ ಇಡಬೇಕಾಗುತ್ತೆ. ಇದು ಕ್ಯಾಟಲ್ ಫಿಶ್ ಬೋನ್ ಅಂತಾರೆ. ಸೊ ನಾನು ಇನ್ನ ಮುಂದೆ ಬರುವಂತ ವಿಡಿಯೋಸ್ ತಿಳಿಸ್ಕೊಡ್ತೀನಿ ಏನ್ ಹಾಕ್ಬೇಕು ಇವಕ್ಕೆಲ್ಲ ಅಂತ. ತುಂಬಾ ಕಲೀಜ್ ಮಾಡೋಕಿದೆ. ಇದು ಕ್ಯಾಟಲ್ ಫಿಶ್ ಬೋನ್. ಇದು ಅಲ್ಲಿ ಕಟ್ ಮಾಡ್ಕೊಂಡು ಅಲ್ಲಿ ಬಿಸಾಕಿದಾವೆ. ತಿನ್ನುತ್ತೆ ಗುರು. ಕ್ಯಾಟಲ್ ಫಿಶ್ ಬೋನ್ ಏನಕ್ಕೆ ಅಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಮೂಳೆ ತಾಕತ್ ಬರ್ಲಿ ಅಂತ. ಸೊ ಮೊಟ್ಟೆ
ಅಲ್ಲಿ ಒಳಗಡೆ ಇದು ಬರುತ್ತಲ್ವಾ ಹೇಳ್ತಾರ ಆ ಶೀಲ್ಡ್ ಸ್ಟ್ರಾಂಗ್ ಆಗ್ಲಿ ಅಂತ ಕೆಲವೊಂದು ಇದು ಮೊಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ಮೊಟ್ಟೆ ಇಡ್ಬೇಕಾದ್ರೆ ತುಳಿಬೇಕಾದ್ರೆ ಹೊಡೆದೋಗ್ಬಿಡುತ್ತೆ. ಸೊ ಆತರ ಶೆಲ್ ಇರುತ್ತಲ್ವಾ ಎಗ್ ನ ಔಟರ್ ಸೆಲ್, ಸೊ ಅದು ಸ್ಟ್ರಾಂಗ್ ಆಗ್ಲಿ ಅಂತ ಕ್ಯಾಟಲ್ ಫಿಶ್ ಬೋನ್ ಮತ್ತೆ ಕ್ಯಾಲ್ಸಿಯಂ ಕೊಡ್ತಾರೆ. ಸೊ ಸದ್ಯಕ್ಕೆ ನಾನು ಕ್ಯಾಲ್ಸಿಯಂ ಸಿಕ್ಕಿಲ್ಲ, ಕ್ಯಾಟಲ್ ಫಿಶ್ ಬೋನ್ ಮಾತ್ರ ಒಂದು ಪೀಸ್ ತಗೊಂಡ್ಬಂದಿದ್ದೀನಿ. ಅದೊಂದು 200 rupees ಅನ್ಕೊಂತೀನಿ ಎಕ್ಸಾಕ್ಟ್ಲಿ. 200 rupees 120 grams ಇಲ್ಲ ಅರ್ಧ ಕೆಜಿನ ಇಲ್ಲ ಒಂದು 100 grams ಬರುತ್ತೆ ಗುರು, ಪ್ರಾಪರ್ ಆಗಿ ಗೊತ್ತಿಲ್ಲ. ಸೊ ನಾನು ರೂಮಲ್ಲಿ ಇಟ್ಟಿದ್ದೀನಿ, ನಾನು ಇಲ್ಲಿ ತಂದಿಲ್ಲ. ಸೊ ತುಂಬಾ ಜನ ಹೇಳ್ತಾರೆ ನಂಗೆ ಏನು ಗುರು ಸುಂದರ ಸಾಕ್ತಿಯ, ಸೊ ಏನಕ್ಕೆ ಸಾಕ್ತಿಯ ಚೆನ್ನಾಗಿರಲ್ಲ ಅದು ಇದು ಅಂತ. ಸೊ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಬಡ್ಜಿಸು, ಆ ಕಡೆ ಚಿಟಿ ಕೋಳಿ, ಈ ಕಡೆ ಮೊಲ ಮತ್ತೆ ಪಾರೋಣ ಸಹ ಇದಾವೆ. ಸದ್ಯಕ್ಕೆ ಮೇಲೆ ಹೋಗಿದೆ ಅನ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೋರ್ ದನ್ 25 ಗುರು. ನನ್ನ ತಮ್ಮಗೆ ಅವ್ನಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿದಿರಾ. ಬೆಕ್ಕೆಲ್ಲ ತಿನ್ನಾಕಿದೆ ಆಲ್ಮೋಸ್ಟ್. ಅಲ್ಲೊಂದೇ ಒಂದಿದೆ ನೋಡಿ ಕಾಣ್ತಿದೆ, ಅಲ್ಲೊಂದಿದೆ. ನಾನು ಆಚೆ ಹೋಗಿ ತೋರಿಸ್ತೀನಿ ವೈಟ್, ಅಲ್ಲಿ ಕಾಣ್ತಿದೆ ಅಲ್ವಾ ವೈಟ್, ಅದೊಂದು. ಸೊ ಅಲ್ಲಿ ಕುಂತಿದ್ದಲ್ಲ, ಸೊ ಅದು ಮತ್ತೆ ಇಲ್ಲಿ ಕಾಣ್ತಿದೆ ನೋಡಿ ಒಳಗಡೆ ಗರ್ಲ್ ಫೇವರೇಟ್ ಒನ್. ಮೊಟ್ಟೆ ಇಡೋದಕ್ಕೆಲ್ಲ ರೆಡಿ ಮಾಡ್ತೀವಿ. ಇದು ನೋಡಿ ನಾನೇನೋ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಡ್ರಮ್ ಮೇಲೆ ಕುತ್ಕೊಂಡಿದ್ರೆ ಬಂದ್ಬಿಡ್ತೆ ಮೇಲೆ. ಸೊ ತುಂಬಾ ಜನಕ್ಕೆ ಗೊತ್ತಾಗಲ್ಲ, ಸೊ ಏನಕ್ಕೆ ಸಾಕ್ತಿಯಾ ಅವೆಲ್ಲ ಆಗ್ಬಾರಲ್ಲ ಹಂಗೆ ಹಿಂಗೆ ತುಂಬಾ ಬಡ್ತಾ ನಾವು ಪಾರೋಳೆಲ್ಲ ಒಂದು ಕಾಲಲ್ಲಿ ಕುತ್ಕೊಳುತ್ತೆ ಅವೆಲ್ಲ ಹಂಗೆ ಹಿಂಗೆ ಅಂತಾರೆ. ಸೊ 100 ಜನ 100 ಹೇಳಿ ನನ್ಗೆ ಇಷ್ಟ ಹೋಗಿದ್ರೆ ನಾನು ಮಾಡ್ತೀನಿ. ಸೊ ಅದೊಂಥರ ಹ್ಯಾಪಿನೆಸ್. ಸೊ ನಾನು ವಿಡಿಯೋ ಮಾಡ್ತಾ ಇದ್ರೆ ಎಷ್ಟೊಂದು ಕ್ಯೂಟ್ ಆಗಲ್ಲ ನೋಡ್ರಿ, ಕಾಣ್ತಾ ಇರುತ್ತೆ ನಿಮಗೆ. ಸೊ ನೋಡಿ ಎಲ್ಲ ಕ್ಯೂಟ್ ಆಗಿ ನಿಂತ್ಕೊಂಡು ನೋಡ್ತಾ ಹೋವೆ. ಅದು ಮಾರ್ನಿಂಗ್ ನಾನು ಫುಡ್ ಎಲ್ಲ ಮನೆಯಲ್ಲಿ ಇಟ್ಟೆಲ್ಲ ಬರುತ್ತಲ್ಲ, ಸೊ ಮುದ್ದೆ ಮತ್ತೆ ಬೂಸ ಸ್ವಲ್ಪ ಎಲ್ಲ ಕಲ್ಸ್ಬಿಟ್ಟು ಅದ್ರ ಮೇಲೆ ಪ್ಲೇಟಲ್ಲಿ ಹಾಕಿದ್ದೆ. ಇನ್ನೇನು ಸೂನ್ ಪಾಸಿಬಲ್ ಮೊಟ್ಟೆ ಇಡುತ್ತೆ. ಸೊ ಅಲ್ಲೊಂದು ಅವರು ನೋಡಿ, ಅವರು ಹಸ್ಬೆಂಡ್ ಇಲ್ಲಿ ಕುತ್ಕೊಂಡಿದ್ದಾರೆ, ಅವ್ರ ವೈಫ್ ಇಲ್ಲಿ ಮೊಟ್ಟೆ ಇಡೋದಕ್ಕೆ ರೆಡಿ ಆಗಿದ್ದಾರೆ. ಸದ್ಯಕ್ಕೆ ಇವು ಇನ್ನೊಂದು ಅಪ್ಕಮಿಂಗ್ ಅಲ್ಲಿ ಇವನು ಬಡ್ಜಿಸ್ನು ಇದು ಮಾಡುತ್ತೆ. ಸೊ ಇನ್ನೊಂದು ಪೇರ್ ತಗೊಂಡ್ಬರ್ತೀನಿ ಇವತ್ತು. ಸದ್ಯಕ್ಕೆ ಇವಾಗ 1 2 3 6 ಇದೆ ಗುರು, 3 ಪೇರ್ಸ್ ಇದೆ. ಎತ್ತೋದು ಆ ಕಡೆ ಕುತ್ಕೊಂಡಿದೆ ನೋಡಿ, ಅಮ್ಮ ಅಂತಿದೆ. ಆ ಕಡೆ ಕುರಿನೂ ಇದೆ ಗುರು, ಏನೇನು ಸಾಕ್ಬಾರ್ದು ಎಲ್ಲ ಸಾಕ್ಬಿಟ್ಟಿದ್ದೀನಿ. ಸೊ ಆಮೇಲೆ ನಾನು ಇನ್ನೂ ಫಿಶಸ್ ಹಾಕಿದ್ದೀನಿ. ಸದ್ಯಕ್ಕೆ ಲೋಟಸ್ ಪ್ಲಾಂಟ್ಸ್ ನಾನು ಸೀಡ್ಸ್ ಬರುತ್ತಲ್ಲ, ನಾನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡು ಸೀಡ್ಸ್ನ ವಾಟರ್ ಹಾಕಿದ್ದೀನಿ. ಅದು ಏನು 1 or 2 days ಅಲ್ಲಿ ಮೊಳಕೆ ಬರುತ್ತೆ ಅನ್ಕೊಂಡಿದ್ದೀನಿ. ಅದು ಸಹ ನಾನು ದೊಡ್ಡ ಪಾಂಡ್ ಬರುತ್ತಲ್ವಾ, ಪಾಂಡ್ ಅಂದ್ರೆ ನಿಮ್ಗೆ ಪ್ಲಾಸ್ಟಿಕ್ ಅಲ್ಲಿ ಫೈಬರ್ ಅಲ್ಲಿ ಮಣ್ಣಲ್ಲೆಲ್ಲ ಸಿಗುತ್ತೆ ಚಿಕ್ಕದಾಗಿ ಟ್ರಬ್ ತರ. ಗೆಸ್ಟ್ ಹೌಸ್ ಆ ಕಡೆ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ನನಗೆ ಸದ್ಯಕ್ಕೆ ಅದು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಒಂದು ದೊಡ್ಡ ಟ್ರಬ್ ಇರುತ್ತಲ್ವಾ, ಲಾಸ್ಟ್ ಟೈಮ್ ನಾನು ಟ್ರಬ್ ತಗೊಂಡ್ಬಂದೆ. ಪ್ಲಾಸ್ಟಿಕ್ ಸೆಲ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಒಂದು 150 200 ತಗೊಂಡು ಅನ್ಕೊಂತೀನಿ. ಐ ಡೋಂಟ್ ನೋ ಪ್ರಾಬಬ್ಲಿ. ಕಿರ್ಚಾದಿದೆ ಗುರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರದೊಂದು ನೈಸು ಕಿಕ್ಕಿ ಅಂತ. ಸೊ ಎಲ್ಲರೂ ಅರ್ಲಿ ಮಾರ್ನಿಂಗು ಅಲಾರಾಮ್ ಇಟ್ಕೊಂಡು ಎದ್ದೇಳಿದ್ರೆ ನಾನು ಅಲಾರಾಮ್ ಇಟ್ಕೊಂಡು ಅವಶ್ಯಕತೆ ಇಲ್ಲ, ಎಬ್ಬರಿಸ್ತಾ ಇರುತ್ತೆ ಕಿಕ್ಕಿ ಅಂತ. ಸೊ ಇದಾದ್ರೆ ನೆಕ್ಸ್ಟ್ ಅವು ಬಾತ್ಕೋಳಿಗಳು ಅವು ಕರಿತಾ ಇರ್ತವೆ ಅರ್ಲಿ ಮಾರ್ನಿಂಗ್ ಒಂದು 6 7 ಆಗಸ್ಟ್ ಅಲ್ಲಿ. ನಾಳೆ ತೋರಿಸ್ತೀನಿ ನಾನು ಯಾವ ತರ ಅದು ಗಲಾಟೆ ಮಾಡ್ತಾ ಇರುತ್ತೆ ಅಂತ. ಇವ್ ನೋಡ್ಕೋರು ಶುರು ಮಾಡೋದ ಇನ್ನ. ಸೊ ಇನ್ನ ಜಾಲಿ ಇದೆಲ್ಲ ಕ್ಲೀನಾಗಿ ರೆಡಿ ಮಾಡಿಲ್ಲ, ಕಟ್ ಮಾಡ್ಬಿಟ್ಟು ಬಾಗಲ್ ತರ ಮಾಡ್ಕೊಬೇಕಿಲ್ಲ. ಸದ್ಯಕ್ಕೆ ಚಿಕ್ಕ ಒಂದು ಬಾಕ್ಸ್ ಇಟ್ಕೊಂಡಿದೆ ಗುರು. ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಪಿಂದ ತರಬೇಕಾದ್ರೆ ನನಗೆ ಚಿಕ್ಕ ಬಾಕ್ಸ್ಪೇರಮ್ದು ಏರ್ ಪಂಪ್ ಬಾಕ್ಸ್ ಬರುತ್ತಲ್ವಾ, ಸೊ ಏರ್ ಪಂಪ್ ಅಲ್ಲ ಅದು ಫಿಲ್ಟರ್ದು, ವಾಟರ್ ಫಿಲ್ಟರ್ದು. ಆ ವಾಟರ್ ಫಿಲ್ಟರ್ ದಲ್ಲಿ ನಂಗೆ ಹಾಕೊಟ್ಟಿದ್ರು ಬೋಲ್ ಮಾಡ್ಬಿಟ್ಟು. ಫಸ್ಟ್ 1 ಪೇರ್ ತಗೊಂಡ್ಬಂದೆ, ಆಮೇಲೆ ಇನ್ನೊಂದು ಶಾಪ್ ಅಲ್ಲಿ ನಾನು 2 ಪೇರ್ಸ್ ಒಂದೇ ತಗೊಂಡ್ಬಂದೆ. ಸೊ ಟೋಟಲ್ 3 ಪೇರ್ಸ್ ಇದೆ. ಒರಿಜಿನಲ್ ಕಲರ್ ಗ್ರೀನ್, ಸೊ ಅದು ಆರ್ಟಿಫಿಷಿಯಲ್, ಅದೆಲ್ಲ ಮೆಡಿಸಿನ್ ಇಂದ ರೆಡಿ ಮಾಡ್ಕೊಂಡಿರ್ತಾರೆ ಅನ್ಕೊಂತೀನಿ. ಬ್ಲೂ ಕಲರ್ ಇದ್ರ ಒರಿಜಿನಲ್ ಬಡ್ಜಿಸಲ್ ಬರೋದು ಗ್ರೀನ್ ಕಲರ್, ಆಫ್ರಿಕನ್ ಪ್ಯಾರೆಟ್ ಅಂತಾರೆ. ಸೊ ಇದ್ರಲ್ಲಿ ಒಳಗಡೆ ನಾನು ಇನ್ನೊಂದು ಆಫ್ರಿಕನ್ ಪ್ಯಾರೆಟ್ಸ್ ತರ್ತೀನಿ. ನೋಡಿ ಇರಿ ಅಯ್ಯೋ ಎಲ್ಲಂದ್ರೆ ತಿನ್ನೋತೆ ಗುರು. ಇವು ಹಸು ಜೊತೆ ಎಲ್ಲ ಫ್ರೆಂಡ್ಸ್ ಹೋಗಿದಾವೆ ನೋಡಿ. ಮೊಲನೂ ಅಲ್ಲೇ ಇರುತ್ತೆ, ಅದು ಸ್ವಲ್ಪ ಹುಷಾರಿಲ್ಲದೆ ಆಗೈತೆ, ಅದು ರೆಡಿ ಮಾಡ್ಬೇಕು ಇವಾಗ. ಸೊ ಒಂದು ರೂಮು, ನನ್ನ ಈ ರೂಮು ಫೇವ್ರೇಟ್ ರೂಮು ನಮ್ಮ ಮನೆಯಲ್ಲಿ. ಸದ್ಯಕ್ಕೆ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಫ್ರೆಂಡ್ಸ್ ತಿನ್ನಾಗುತ್ತೆ ನೋಡ್ಕೊಟ್ರು ಹಂಗೆ. ಇವಾಗ ನೋಡಿ ಹಾಗೆಲ್ಲ ಮಾಡಬಾರ್ದು ಕಂದ. ಹುಲ್ಲು ಹಾಕಿಲ್ವ ಅಲ್ಲಿ, ಹಸುಲು ತರ್ತಾರೆ ಇರು ತಿನ್ನಿ ಅಂತ. ಇದೆಲ್ಲ ಕಿತ್ತಾಗಿದೆ ನೋಡಿ, ಗಾಡಿ ಅಂತಾರಲ್ವ, ಗಾಡಿ ಕಟ್ಟರದಲ್ಲಿ ಕಿತ್ತಾಗಿದೆ. ಫುಡ್ ತಿಂದೆ ನಮ್ಮ ಕಂದ. ಇದೊಂದು ಓಡ್ಬಾರ್ದು ಕೊಡು, ನಾನು ಎಲ್ಲೇ ಇದ್ರು ಓಡ್ಬಾರ್ದು ನೋಡು. ಇಷ್ಟೊತ್ತಲ್ಲಿ ಬಿಸಿಕಾಯಿ ಸಹಿತ ಓಡ್ಬಂದ್ಬಿಟ್ಟಿದೆ, ಏನಂತ ಕಿಕ್ತಾನೆ ಅಂತ. ಇದು ನನ್ನ ಜೋಬಲೆಲ್ಲ ಕೈಗೆ ಬಿಡುತ್ತೆ, ಸಾರಿ ಬಾಯಿಗೆ ಬಿಡುತ್ತೆ. ಸೊ ಈ ಕಡೆ ನೋಡಿ ಗರ್ಲು ಆಚೆ ಬಂದ್ಬಿಟ್ಲು. ಸೊ ಇನ್ನೇನು ಇವತ್ತ ನಾಳೆನ ಮೊಟ್ಟೆ ಇಕ್ಕೋ ಮೂಮೆಂಟ್ ಐತೆ. ಸೊ ಜಾಗ ನೋಡ್ತಿದ್ದಾವೆ ಈ ಕಡೆ ಒಳ್ಳೆಲ್ಲ ಜೋಡಿಸಿದೆ ಗುರು. ಸೊ ಅದೊಂದು ಸಿಂಗಲ್ ಆಗಿದೆ ಬಾಯಿ. ಇವಾಗ ಒಂದು ಗರ್ಲ್ ತಗೊಂಬರ್ತೀನಿ ನನ್ನ ಜೊತೆಗೆ. ಏನೋ ತಿಂದಿದೆ ಇದು, ಏನ್ ತಿಂದಿದ್ಯಮ್ಮ? ಹಸಿ ಹುಲ್ಲು, ಕಳ್ಳನ ಮಗಂದು ಗುರು ಇದು. ಸೊ ನೋಡಿ ಇದು ದೊಡ್ಡ ಕಳ್ಳನ ಮಗನ, ಎಷ್ಟು ಕ್ಯೂಟ್ ಆಗಿರ್ತಾರೆ ಗೊತ್ತಾ. ಇದು ನಂದು ಹುಡಿನ ಸ್ವೆಟರ್ ಯಾವ್ದೋ ಒಂದು ಗುರು. ಜೋಬಲ್ ಇಟ್ಕೊಂಡ್ಬಿಟ್ಟು ಆರಾಮ್ಸೆ ಒಳಗಡೆ ಹೊರಟಾನೆ ಮಚ್ಚಿಟ್ಕೊಂಡ್ಬಿಟ್ಟು ಗುರು. ನೋಡಿ ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ ಹೊಟ್ಟೆಯಲ್ಲಿ. ಈ ಕಡೆ ತೋರಿಸಿ ನೋಡಿ, ಕಾಡ್ದಿದ್ದಾರಲ್ವಾ ಬಂದ್ಬಿಟ್ಟ ಆಸೆ ಹಿಡಿಯಮ್ಮ ಕಡೆ. ಯಪ್ಪ ಎಲ್ಲ ಒಂದು 2 months ಬೇಬಿ ಎಷ್ಟೇ ಇದು, ಇಷ್ಟಿಷ್ಟೇ ಇತ್ತು ಗುರು, ಇಷ್ಟಿಷ್ಟೇ. ಒಳ್ಳೆ ಇಲಿಬರಿ ತರ ಇದು ಇಷ್ಟ ಕಡೆ ಹಿಂಗ್ ಗೊತ್ತಿರುತ್ತೆ. ಅದಕ್ಕೆ ಬಾಯಿ ಹೇಳೋಣ. ಸೊ ಪೆಟ್ಸ್ ಎಲ್ಲ ಹೇಳ್ತಾರೆ ಪೆಟ್ಸ್ ಸಾಕ್ಬೇಡ, ಅವು ಹೈಜಿನ್ ಇರಲ್ಲ, ರೋಗ ಬರುತ್ತೆ, ಅವು ಬರುತ್ತೆ, ಇವು ಬರುತ್ತೆ ಅಂತ. ಸೊ ನೋಡಿ ಅಷ್ಟಲ್ಲಿ ಮಲ್ಕೊಂಡ್ಬಿಡ್ತೇವೆ ಗುರು. ನನ್ನ ವಾಯ್ಸ್ ಕೇಳಿಸ್ಕೊಂತಾನೆ ನೋಡಿ. ಫ್ಯಾನ್ಸ್ ಎಲ್ಲ ಹೆಂಗ್ ಕುತ್ಕೊಂಡಿದ್ದಾರೆ. ಈ ಕಡೆ ನೋಡಿ ಇವು ಗುರು. ನನ್ನ ಜಸ್ಟ್ ನನ್ನ ಮಿನಿ ಜೂನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ನೋಡಿದ್ರಲ್ಲ ಇದಾಗಿತ್ತು ಇವತ್ತು ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸೊ ಈ ವಿಡಿಯೋ ಲಾಂಗ್ ಹೋಗುತ್ತೆ ಅನ್ಕೊಂತೀನಿ. ಸೊ ಇದೇ ರೀತಿ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ವಿಡಿಯೋಸ್ ಎಲ್ಲ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬೇಬೀಸ್ ಎಲ್ಲ ತೋರಿಸ್ತೀನಿ ನಾನು. ರ್ಯಾಬಿಟ್ಸ್ ಮತ್ತೆ ಬಡ್ಜಿಸ್ದು ಈ ಕಡೆ ಏಲ್ವಾ ಅರೆ ಬೇಡೋದು ಅದನ್ನು ತೋರಿಸ್ತೀನಿ. ಸರಿ ಸ್ನೇಹಿತರೆ, ಇದಾಗಿತ್ತು ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.